R15 ಬೈಕ್ನ ಮೇಂಟೈನ್ ಮಾಡೋ ಅಮೌಂಟಲ್ಲಿ ಆರಾಮಾಗಿ ಒಂದು ಕಾರ್ನೇ ಮೇಂಟೈನ್ ಮಾಡ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅಶ್ವಿನಿ ಗೌಡ ವ್ಲಾಗ್ಸ್. ಇದು ಸಾಟರ್ಡೆ ಮಿನಿ ವ್ಲಾಗ್. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ R15 ಬೈಕ್ದು ಸರ್ವಿಸಿಗೆ ಬಿಡೋದಿತ್ತು. ಹಾಗಾಗಿ ಮನೆಯಲ್ಲಿ ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ಹೊರಗಡೆಯಿಂದನೇ ತಿಂಡಿ ತರಿಸಿದ್ವಿ. ಸೊ ಮಸಾಲೆ ದೋಸೆ ಜೊತೆಗೆ ಬಿಸಿಬೇಳೆ ಬಾತ್ನೆಲ್ಲ ತರಿಸ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಬೈಕ್ನ ಸರ್ವಿಸ್ ಬಿಡೋದಕ್ಕೆ. ನಾವು ಬಂದಿದ್ದು ಕೆಂಗೇರಿನಲ್ಲಿರುವಂತಹ ಯಮಹಾ ಶೋರೂಮ್ ಬ್ಯಾಂಗ್ಳೂರ್ ವೀಲ್ಸ್ಗೆ. ಈ ಶೋರೂಮ್ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಆಗುತ್ತೆ, ಬಟ್ ನಮ್ಗೆ ಹತ್ರದಲ್ಲಿ ಯಾವುದು ಯಮಹಾ ಶೋರೂಮ್ ಇಲ್ಲ. ಹಾಗಾಗಿ ಇಲ್ಲೇನೆ ನಾವು ಯಾವಾಗಲೂ ಸರ್ವಿಸಿಗೆ ಬಿಡೋದು. ಆ್ಯಂಡ್ ಬೈಕ್ನ ಪರ್ಚೇಸ್ ಮಾಡಿದ್ದು ಸಹ ಇದೇ ಶೋರೂಮ್ನಲ್ಲಿ. ಸೊ ಅಶು ನೀಟಾಗಿ ಅವ್ರಿಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಏನೇನು ಪಾರ್ಟ್ಸ್ ಎಲ್ಲ ಹೋಗಿದೆ, ಏನೇನು ಚೇಂಜ್ ಮಾಡಬೇಕು ಅಂತ ಹೇಳಿ. ಎಸ್ಟಿಮೇಟೆಡ್ ಬಿಲ್ ಅಮೌಂಟು 7,000 ಆಗಿತ್ತು. ನನಗಂತೂ 1 ಸೆಕೆಂಡ್ ಶಾಕ್ ಆಯಿತು. ಬಿಕಾಸ್ ಈ ಅಮೌಂಟಲ್ಲಿ ನಾವು ಆರಾಮಾಗಿ ಒಂದು ಕಾರ್ನೇ ಮೇಂಟೈನ್ ಮಾಡ್ಬೋದು, ಅಷ್ಟು ಎಕ್ಸ್ಪೆನ್ಸಿವ್ ಇದೆ ಈ ಬೈಕ್ ಮೇಂಟೆನೆನ್ಸು. ಸೊ ನಾವು ಅವ್ರಿಗೆ ಬೈಕ್ ಹ್ಯಾಂಡ್ ಓವರ್ ಮಾಡಿ ಮನೆ ಕಡೆ ಹೊರಟ್ವಿ. ಸೊ ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ವಾರ ಮನೆಯಲ್ಲಿ ಆಂಟಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸಹ ಎಲ್ಲ ಮುಗಿಸಿದ್ರು. ಆ್ಯಂಡ್ ಇವತ್ತು ಅಶುಗೆ ವಾಲಿಬಾಲ್ ಟೂರ್ನಮೆಂಟ್ ಇತ್ತು. ಅವರ ಕಂಪನಿನಲ್ಲಿ ಪ್ರತಿ ವರ್ಷ ವಾಲಿಬಾಲ್ ಟೂರ್ನಮೆಂಟ್ನ ಕಂಡಕ್ಟ್ ಮಾಡ್ತಾರೆ. ಹಾಗಾಗಿ ಟೂರ್ನಮೆಂಟ್ಗೆ ಹೋಗೋದಕ್ಕೆ ಅಶು ರೆಡಿ ಆಗ್ತಾ ಇದ್ರು. ಪ್ರತಿ ವರ್ಷ ಇವ್ರ ಟೀಮೇ ವಾಲಿಬಾಲ್ ಟೂರ್ನಮೆಂಟಲ್ಲಿ ಗೆಲ್ತಿತ್ತು. ಸೊ ಈ ಸಲಿನೂ ವಿನ್ ಆಗಲಿ ಅಂತ ಆಲ್ ದ ಬೆಸ್ಟ್ ಹೇಳಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾಯಿತು. ಇನ್ನು ಸಂಜೆ ಬೈಕ್ ರೆಡಿ ಆಗಿದೆ ಅಂತ ಕಾಲ್ ಮಾಡಿದರು. ಹಾಗಾಗಿ ಇಬ್ಬರು ಹೋಗಿ ಬೈಕ್ನ ಕಲೆಕ್ಟ್ ಮಾಡಿಕೊಂಡು ಬಂದ್ವಿ. ಪ್ರತಿ ಸಲ ಬೈಕ್ ಮುಂದೆ, ನಾನು ಸ್ಕೂಟಿನಲ್ಲಿ ಫಾಲೋ ಮಾಡ್ಕೊಂಡು ಹಿಂದೆ ಹೊರಟ್ವಿ. ಇದಾಗಿತ್ತು ನಮ್ಮ ವೀಕೆಂಡ್. ಮತ್ತೆ ಸಿಗ್ತೀನಿ. ಸಿ ಯು ಅಗೇನ್.